ಇವತ್ತು ನಮ್ಮ ನಂದಿನಿ ವತಿಯಿಂದ ಕನ್ನಡ ಚಲನಚಿತ್ರ ನಟರು ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ನಾವು ಕಳೆದ 2 ತಿಂಗಳ ಹಿಂದೆ ನಾವು ಮನವಿ ಮಾಡಿದ್ವಿ. ಹಿಂದೆ ಡಾಕ್ಟರ್ ರಾಜ್ಕುಮಾರ್ ಅವರು ನಂದಿನಿ ರಾಯಭಾರಿಯಾಗಿ ರೈತರ ಪರವಾಗಿ ಫ್ರೀನಲ್ಲಿ ರಾಯಭಾರಿಯಾಗಿದ್ದರು. ಅದಾದಮೇಲೆ ದಿವಂಗತ ಪುನೀತ್ ರಾಜ್ಕುಮಾರ್ ಅವರಾಗಿದ್ದರು. ಸೊ ನಾವು ಡಾಕ್ಟರ್ ರಾಜ್ಕುಮಾರ್ ಕುಟುಂಬದವ್ರನ್ನೇ ನಂದಿನಿ ರಾಯಭಾರಿಯನ್ನ ಮಾಡಬೇಕಂತೇಳಿ ನಾವು ಡಾಕ್ಟರ್ ಶಿವರಾಜ್ ಕುಮಾರ್ ಅವ್ರನ್ನ ನಾವು ಮನವಿ ಮಾಡ್ಕೊಂಡಿದ್ವಿ. ನಮ್ಮ ಮನವಿಗೆ ಅವರು ಒಪ್ಕೊಂಡಿದ್ರು. ಇವತ್ತು ನಂದಿನಿ ಬ್ರಾಂಡ್ ರಾಯಭಾರಿಯಾಗಿ ಇವತ್ತೇನು ನಮ್ಮ ನಂದಿನಿ ಅಡ್ವರ್ಟೈಸ್ಮೆಂಟ್ ಇದೆ, ಇವತ್ತು ಆ ಟ್ರೀಸರ್ ಅನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳ ಅಮೃತಾಸ್ತ್ರದಿಂದ ಇವತ್ತು ಅದನ್ನು ಬಿಡುಗಡೆ ಮಾಡಿದ್ದೀವಿ. ಮತ್ತೆ ಒಂದು 2-3 ಹೊಸ ಸ್ವೀಟ್ ಅನ್ನ ಕೂಡ ಇವತ್ತು ನಾವು ಮಾರುಕಟ್ಟೆಗೆ ಬಿಡುಗಡೆ ಮಾಡಿದ್ದೀವಿ. ಹೊಸ ಮೊಸರು ಅಂದ್ರೆ ಸ್ವಲ್ಪ ಫ್ಯಾಟ್ ಕಡಿಮೆ ಇರೋದು ಮೊಸರನ್ನ ಕೂಡ ಇವತ್ತು ನಾವು ಬಿಡುಗಡೆ ಮಾಡಿದ್ದೀವಿ. ಮತ್ತೆ ಎಮ್ಮೆ ಹಾಲು, ಬಫೆಲೋ ಮಿಲ್ಕ್ ಎಮ್ಮೆ ಹಾಲು ಬಹಳಷ್ಟು ಬೇಡಿಕೆ ಇದೆ ಆಂಧ್ರ ನಮ್ಮ ಪಕ್ಕದ ಗಡಿಯಲ್ಲಿ, ನಮ್ಮ ಕರ್ನಾಟಕ ರಾಜ್ಯದ ಪಕ್ಕದ ಗಡಿಯಲ್ಲಿ ಮತ್ತು ನಮ್ಮ ರಾಜ್ಯದಲ್ಲಿ ಕೂಡ ಎಮ್ಮೆ ಹಾಲಿನ ಬೇಡಿಕೆ ಬಹಳಷ್ಟು ಇರೋದ್ರಿಂದ ಇವತ್ತು ನಾವು ಎಮ್ಮೆ ಹಾಲನ್ನು ಕೂಡ ಬಫೆಲೋ ಮಿಲ್ಕ್ ಕೂಡ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿ ಅವರ ಅಮೃತಾಸ್ತ್ರದಿಂದ ಇವತ್ತು ಬಿಡುಗಡೆಯನ್ನು ಮಾಡಿಸಿದ್ದೀವಿ. ಈಗ ಸದ್ಯಕ್ಕೆ ಅಂತದ್ದು ಯಾವುದೇ ಪ್ರಸ್ತಾವನೆಯನ್ನ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳ ಮುಂದೆ ನಾವು ಇಟ್ಟಿಲ್ಲ. ಯಾಕಂದ್ರೆ ತಮಗೆಲ್ಲ ಗೊತ್ತಿದೆ, ಸರ್ಕಾರ ಹೊಸದಾಗಿ ರಚನೆ ಆದ ತಕ್ಷಣ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮನ್ನೆಲ್ಲರನ್ನ ಕರೆದು ಮಾತಾಡಿ ಕೇವಲ 1 ತಿಂಗಳ ಒಳಗಡೆನೆ ಆಗಸ್ಟ್ 1ನೇ ತಾರೀಕಿಂದ ₹3 ದರವನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳ ಆದೇಶದಂತೆ ನಾವು ದಿನನಿತ್ಯ ಗ್ರಾಹಕರಿಗೆ ಮಾರ್ತಕ್ಕಂಥ ಹಾಲಿನ ದರ ₹3 ಹೆಚ್ಚು ಮಾಡಿದ್ದು. ಅದು ನೇರವಾಗಿ ರೈತರಿಗೆ ಪಾಸ್ ಆನ್ ಮಾಡಿದೆ ಅಂದ್ರೆ ರೈತರ ಅಕೌಂಟಿಗೆ ನೇರವಾಗಿ ಜಮಾ ಮಾಡ್ತಕ್ಕಂಥ ಕೆಲಸವನ್ನ ಅದು ಸನ್ಮಾನ್ಯ ಮುಖ್ಯಮಂತ್ರಿಗಳೇ ನಮ್ಮನ್ನ ಆದೇಶ ಮಾಡಿದ್ರು. ಯಾಕಂದ್ರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ರೈತರ ಕುಟುಂಬದಿಂದ ಬಂದಂತವರು, ರೈತರ ಕಷ್ಟ ಏನಂತ ಗೊತ್ತಿದೆ, ಕೆಎಂಎಫ್ನ ಪರಿಸ್ಥಿತಿ ಏನಂತ ಗೊತ್ತಿದೆ. ಯಾಕಂದ್ರೆ ಸಿದ್ದರಾಮಯ್ಯ ಸಾಹೇಬರು 84-86ರಲ್ಲಿ ಅಲ್ಲಿ 1 ವರ್ಷ ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡಿದ್ದಾರೆ. ಹಾಗಾಗಿ ಕೆಎಂಎಫ್ನ ಪರಿಸ್ಥಿತಿ ಅವರಿಗೆ ಗೊತ್ತಿದೆ. ಹಾಗಾಗಿ ರೈತರ ಕಷ್ಟನ್ನ ಚೆನ್ನಾಗಿ ಗೊತ್ತಿದೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ. ಹಾಗಾಗಿ ಸಿದ್ದರಾಮಯ್ಯ ಸಾಹೇಬರು ₹3 ದರವನ್ನ ಆಗಸ್ಟ್ 1ನೇ ತಾರೀಕಿಂದ ಹೆಚ್ಚು ಮಾಡಿದ್ರು. ನೇರವಾಗಿ ನಾವು ರೈತರಿಗೆ ಕೊಟ್ಟಿದ್ದೀವಿ. ಅಂತದ್ದು ಯಾವುದೇ ಪ್ರಸ್ತಾವನೆ ಇವತ್ತಿಟ್ಟಿಲ್ಲ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾವೆಲ್ಲರೂ ಚರ್ಚೆ ಮಾಡಿಕೊಂಡು ಎಲ್ಲಾ ಒಕ್ಕೂಟದ ಅಧ್ಯಕ್ಷರು ಮತ್ತೆ ರೈತರ ಬೇಡಿಕೆ ಇದೆ, ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾವು ಅದನ್ನು ಇಡುವಂತ ಕೆಲಸವನ್ನು ಮಾಡ್ತೀವಿ. ಓಕೆ, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.